ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 8 ನನ್ನ ದೇವರು ಪದ್ಯ. ಸೊ ಇವಾಗ ನಾವು 3ನೇ ಮತ್ತು 4ನೆಯ ಸ್ಟಾಂಜವನ್ನು ಇವತ್ತು ಕಲಿಯೋಣ. ಸೊ ನಿಮಗೆ ಈಗ ಮೊದಲೇ ನಾನು ಫಸ್ಟ್ ಮತ್ತು ಸೆಕೆಂಡ್ ಸ್ಟಾಂಜ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ 3 ಮತ್ತು 4ನೇ ಸ್ಟಾಂಜವನ್ನು ಇವತ್ತು ಕಲಿಯೋಣ. ಸೊ ಹಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು. ಹಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು. ಹಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು ಅಂದರೆ ಹಚ್ಚ ಹಸಿರು ಒದ್ದು ನಿಂತ ಭೂಮಿ. ಈಗ ನೀವು ಸುತ್ತಮುತ್ತ ನೋಡಿದರೆ ಈಗ ಎಲ್ಲ ಭೂಮಿ ಅಂತಂದರೆ ಲ್ಯಾಂಡ್ ಎಲ್ಲ ಕಡೆ ಹಸಿರಾಗಿ ಇದೆ. ಎಲ್ಲ ಕಡೆ ಹಸಿರಾಗಿ ಚಂದಕ್ಕೆ ಒದ್ದು ನಿಂತಾದ್ರೆ ಈಗ ನಾವು ಮಲ್ಕೋಬೇಕಾದ್ರೆ ನಾವು ಯಾವ ರೀತಿ ನಮ್ಮ ದೇಹವನ್ನು ಕವರ್ ಮಾಡ್ಕೊತೇವಲ್ವ ಬೆಡ್ಶೀಟಿಂದ, ಅದೇ ರೀತಿ ಈಗ ಭೂಮಿ ಅನ್ನೋದು ಏನಾಗಿದೆ, ಹಚ್ಚ ಹಸಿರಿಂದ ಕೂಡಿದೆ. ಎಲ್ಲಿ ನೋಡಿದ್ರು ಹಸಿರು ಕಾಣಿಸ್ತದೆ. ಯಾಕಂದರೆ ಈಗಾಗಲೇ ನಮಗೆ ಮಳೆ ಬಿದ್ದಿದೆ. ಮಳೆಯಿಂದ ಏನಾಗಿದೆ, ಹುಲ್ಲು ಬೆಳೆದಿದೆ, ಬೆಳೆಗಳು ಬೆಳೆದಿದ್ದಾವೆ. ಎಲ್ಲಿ ನೋಡಿದ್ರೆ ಈಗ ಏನು ಅನಿಸುತ್ತೆ, ನಮಗೆ ಹಚ್ಚ ಹಸಿರಾಗಿ ಕಾಣಿಸ್ತದೆ. ಸೊ ಭೂಮಿ ನೋಡಿ ಯಾವತ್ತು ಹಚ್ಚ ಹಸಿರಾಗಿ ಎಲ್ಲ ಹುಲ್ಲುಗಳನ್ನು ತನ್ನ ಮೇಲೆ ಹೊತ್ಕೊಂಡು ನಿಂತ ಹಾಗೆ ನಮ್ಮ ಭೂಮಿ ಕಾಣಿಸುತ್ತೆ. ಸೊ ಅದು ಸಹ ಅವರು ಏನಂತಾರೆ, ದೇವ್ರಂತಾರೆ. ಸೊ ನಿಮಗೂ ಸಹ ಗೊತ್ತಿದೆ. ಈಗ ಎಷ್ಟೋ ಸರಿ ನೀವು ನೋಡಿರ್ಬೋದು, ಮನೆಯಲ್ಲಿ ಭೂಮಿ ಪೂಜೆ ಮಾಡ್ತಾರೆ, ಭೂಮಿ ಹಬ್ಬ ಅಂತ ಮಾಡ್ತಾರೆ. ಬೆಳೆಗಳನ್ನು ಕೊಯ್ಯುವ ಮುಂಚೆ ಬೆಳೆಗಳ ಹಬ್ಬ ಅಂತ ಮಾಡ್ತಾರೆ. ಸೊ ನೀವು ಇದನ್ನೆಲ್ಲ ನೋಡಿರ್ಬೋದು. ಸೊ ಪ್ರತಿಯೊಂದು ನಮ್ಮ ದೇಶದಲ್ಲಿ ನೋಡಿದ್ರೆ ಪ್ರತಿಯೊಂದಕ್ಕೂ ನಾವೇನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ. ಯಾಕಂದರೆ ನಮಗೆ ಆಹಾರವನ್ನು ಕೊಡುವಂಥ ಭೂಮಿಯನ್ನು ಸಹ ನಾವೇನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ. ಸೊ ಅದಕ್ಕೆ ಇಲ್ಲಿ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ಯಾಕಂದರೆ ಇವತ್ತು ಭೂಮಿ ಹಚ್ಚ ಹಸಿರಾಗಿದ್ದರೆ ಪ್ರತಿಯೊಬ್ಬ ಮನುಷ್ಯ, ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಹೊಟ್ಟೆ ತುಂಬುತ್ತೆ. ಯಾಕಂದರೆ ಬೆಳೆಗಳು, ನಮ್ಮ ರೈತರಾದವರು ಏನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಬೆಳೀತಾರೆ. ನೀವು ಕಬ್ಬು ತಗೊಳ್ಳಿ, ಕಾಯಿಪಲ್ಯ ತರಕಾರಿ ತಗೊಳ್ಳಿ, ಭತ್ತ, ಗೋಧಿ, ರಾಗಿ, ಕಡಲೆ, ಏನು ಬೇಕಾದೆಲ್ಲ ನಮ್ಮ ರೈತರು ಇವತ್ತು ಬೆಳೀತಾರೆ. ಆದ್ದರಿಂದ ನೀವು ಒಂದ್ಸರಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಸುಮ್ಮನೆ ಮೊಬೈಲ್ ನೋಡೋದಕ್ಕಿಂತ ಆ ಕಡೆ ಈ ಕಡೆ ಸ್ವಲ್ಪ ತಲೆ ಹಾಯಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಯ್ಯೋ ಭೂಮಿ ಎಷ್ಟೊಂದು ಹಸಿರಾಗಿದೆ. ಪ್ರತಿಯೊಂದು ನೀವು ಹಾಗೆ ನಡೀತಾ ಹೋಗ್ಬೇಕಾದ್ರೆ ಅಥವಾ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಸುಂದರವಾಗಿ ನಮ್ಮ ಭೂಮಿಗಳು ಕಾಣ್ತಾವಂತ. ಅಲ್ಲಿ ರೈತರುಗಳು ಇರ್ತಾರೆ, ಪ್ರಾಣಿಗಳು ಇರ್ತವೆ, ಆಕಳುಗಳು, ಎಮ್ಮೆಗಳು ನೋಡಿ ಅವರವರು ಅವಸ ಹುಲ್ಲನ್ನು ಮೇಯ್ತಾ ಇರ್ತವೆ. ಜನ ಇರ್ತಾರೆ, ಅವರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅದೇ ರೀತಿ ಭೂಮಿ ಹಸಿರಾಗಿ ಕಾಣಿಸ್ತಾ ಇರ್ತದೆ. ಕೆಲವರು ಏನು ನೋಡದೆ ಇದ್ದವರು ಯಾವತ್ತಾದರೂ ಒಂದಿನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಹಬ್ಬ ಈ ರೀತಿಯಾದಂಥ ಭೂಮಿಗಳು ನಮಗಿದ್ದಾವೆ, ಇವುಗಳಿಂದ ನಮಗೆ ಒಳ್ಳೆ ಫ್ರೆಶ್ ಆದಂಥ ಗಾಳಿ ಸಿಗುತ್ತೆ, ನೀರು ಸಿಗುತ್ತೆ, ಬೆಳೆ ಸಿಗುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರಂತ ಹೇಳ್ತಾರೆ. ನೆಕ್ಸ್ಟ್ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು. ಗುಡ್ಡ ಅಂದರೆ ಗುಡ್ಡ, ಈಗೆಲ್ಲ ನೀವು ಚಿಕ್ಕೋಡಲ್ಲಿ ನೋಡು, ಸಾಮಾನ್ಯವಾಗಿ ಎಲ್ಲಿ ಕಣ್ಣು ಎತ್ತು ನೋಡಿದ್ರೆ ಅಲ್ಲಿ ಗುಡ್ಡ ಕಾಣಿಸುತ್ತೆ. ಬೆಟ್ಟಗಳು, ಕಾಡು ಅಂತಂದರೆ ಫಾರೆಸ್ಟ್, ಮೇಡು ಅಂದರೆ ನಾಡು, ಹೊಳೆಗಳನ್ನ ದೇವರು. ಹೊಳೆಗಳಂತಂದರೆ ಕೆರೆಗಳು, ಹೊಳೆಗಳು, ಹಳ್ಳಗಳು, ಎಲ್ಲೆಲ್ಲಿ ನೀರು ತುಂಬಿಕೊಂಡಿರ್ತದೆ ದೇವರು. ಸೊ ಅಂದರೆ ಪ್ರತಿಯೊಂದು ನಮ್ಮ ಭೂಮಿ ಮೇಲೆ ಇರುವಂಥ ವಸ್ತುಗಳನ್ನು ಅವ್ರು ಏನು ಹೇಳ್ತಾರೆ, ಎಲ್ಲರೂ ನಮ್ಮ ದೇವರು. ಯಾಕಂದರೆ ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಎಲ್ಲ ರೀತಿಯಾದಂಥ ವಸ್ತುಗಳು ನಮಗೆ ಸಹಾಯ ಮಾಡ್ತವೆ, ಉಪಯೋಗಕ್ಕೆ ಬರ್ತವೆ. ಆದ್ದರಿಂದ ನೋಡಿ, ಗುಡ್ಡ, ನಮಗೆ ಗುಡ್ಡ ಇರೋದ್ರಿಂದ ಎಷ್ಟು ಒಳ್ಳೆಯದು ಗೊತ್ತಾ. ಯಾಕಂದರೆ ನಮ್ಮ ಭೂಮಿ ಸಾಧಾರಣವಾಗಿ ಅಳ್ಳಾಡುವುದಿಲ್ಲ.
ನಮಗೇನಾದರೂ ತೊಂದರೆಗಳು ಬರೋದಿದ್ರೆ ಬರೋದಿಲ್ಲ. ಸೊ ಅದು ಗುಡ್ಡ ತಡೆ ಹಿಡಿತದೆ. ಈಗ ನಮಗೆ ಕಾಡು ಇರೋದ್ರಿಂದ ನಮ್ಮ ಕಾಡು ಪ್ರಾಣಿಗಳಲ್ಲಿ ಆರಾಮಾಗಿ ವಾಸ ಮಾಡ್ಬೋದು. ಅದೇ ರೀತಿ ನಮಗೆ ಕಾಡು ಇರೋದ್ರಿಂದ ನಮಗೆ ಮಳೆ ತುಂಬ ಬರುತ್ತದೆ. ಮೇಡು ಅಂತಂದರೆ ಊರು. ಸೊ ಕಾಡು ಮೇಡು, ಕಾಡಿದ್ರೆ ಊರಿರಬೇಕು, ಊರಿದ್ರೆ ಕಾಡಿರ್ಬೇಕು. ಇಲ್ಲ ಯಾವುದಾದ್ರೂ ಒಂದಿದ್ರೆ ನಮಗೇನು ಸಂತೋಷ ಇರುವುದಿಲ್ಲ, ಖುಷಿ ಆಗೋದಿಲ್ಲ. ಸೊ ಹೊಳೆಗಳನ್ನು ದೇವರು, ಎಲ್ಲ ರೀತಿಯಾದಂಥ ಹೊಳೆಗಳು, ಈಗ ನೋಡಿ ಕೆಲವರು ಶರಾವತಿ ನದಿಗೆ ಹೋಗಿ ಪೂಜೆ ಮಾಡ್ತಾರೆ, ಕಾವೇರಿ ನದಿಗೆ ಹೋಗಿ ಪೂಜೆ ಮಾಡ್ತಾರೆ, ತುಂಗಭದ್ರಾ ನದಿಗೆ ಹೋಗಿ ಪೂಜೆ ಮಾಡ್ತಾರೆ. ಸೊ ಇವೆಲ್ಲ ಹೊಳೆಗಳು. ಯಾಕಂದರೆ ಈ ನದಿಗಳಿಗೆ ಅಥವಾ ಕೆರೆಗಳಾಗಲಿ ಅವಕ್ಕೂರದೇ ಆದಂಥ ಕಥೆಗಳಿದ್ದಾವೆ, ಅವಕ್ಕೂರದೇ ಆದಂಥ ಒಂದು ಹಿಸ್ಟ್ರಿ ಇರ್ತದೆ. ಆದ್ದರಿಂದ ಜನ ಏನು ಮಾಡ್ತಾರೆ, ಆಹಾ ಸ್ಥಳಗಳಿಗೆ ಹೋಗಿ ಅವ್ರು ಏನು ಮಾಡ್ತಾರೆ, ತಮಗೆ ಬೇಕಾದಂಥ ದೇವತೆಯನ್ನಾಗಲಿ, ದೇವರನ್ನಾಗಲಿ, ಗುಡ್ಡ ಬೆಟ್ಟ ಕಾಡುಗಳನ್ನಾಗಲಿ, ಭೂಮಿಯನ್ನಾಗಲಿ, ನದಿಗಳನ್ನಾಗಲಿ ಜನರು ಏನು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ಸೊ ಭೂಮಿನೂ ಸಹ ನನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು. ಸೊ ಇವನು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳು ದೇವರಂತ ನಮ್ಮ ಕವಿ ನಮಗೆ ತಿಳಿಸ್ಕೊಡ್ತಾರೆ. ಸೊ ಈಗ ನೆಕ್ಸ್ಟ್, ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ನೋಡಿ ಎಷ್ಟು ಚಂದ ನಮ್ಮ ಕವಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ನೋಡಿ. ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು ಅಂದರೆ ನಮ್ಮ ಹೊಲ ಗದ್ದೆಗಳಲ್ಲಿ ಕಷ್ಟಪಡುವವರಂದರೆ ರೈತರು. ಬಿಸಿಲು ಅನ್ನದೆ, ಮಳೆ ಅನ್ನದೆ, ಚಳಿ ಅನ್ನದೆ ಅವರು ಹೊಲದಲ್ಲಿ ಕೆಲಸ ಮಾಡಿ ಬೆವರು ಸುರಿಸಿ ದುಡಿಯುವ ಒಬ್ಬ ರೈತ ಸಹ ನಮ್ಮ ದೇವರು. ಯಾಕಂದರೆ ಅವನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುತ್ತಿರೋದ್ರಿಂದ ಇವತ್ತು ನೀವಾಗಲಿ ನಾವಾಗಲಿ ಒಳ್ಳೆ ರೀತಿಯಾದಂಥ ಊಟವನ್ನು, ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಯಾಕಂದರೆ ಇವತ್ತು ರೈತ ದುಡಿದೇ ಇದ್ದರೆ, ರೈತ ತನ್ನ ಹೊಲಗಳನ್ನು ಯಾವುದಾದ್ರು ಬೆಳೆಗಳನ್ನು ಬೆಳೆಯದಿದ್ದರೆ ನಮಗೆ ತರಕಾರಿಗಳು ಸಿಗೋದಿಲ್ಲ, ಊಟ ಮಾಡಲಿಕ್ಕೆ ಅನ್ನ ಸಿಗೋದಿಲ್ಲ, ರೊಟ್ಟಿ ಸಿಗೋದಿಲ್ಲ. ಸೊ ಇವತ್ತು ನಮಗೆ ಕಷ್ಟಪಟ್ಟು ಒಬ್ಬ ಮನುಷ್ಯ ನೇತಾಗಿ ದುಡಿಯುವವನಂದರೆ ಒಬ್ಬ ರೈತ ಮಾತ್ರ. ಸೊ ನೀವೆಲ್ಲ ಹೇಳ್ಬೋದು, ಇಲ್ಲ ನಮ್ಮ ಮನೇಲಿ ನಮ್ಮ ತಂದೆ ದುಡಿತಾರೆ, ಮಮ್ಮಿ ದುಡಿತಾರೆ. ಹೌದು, ಪಪ್ಪ ಮಮ್ಮಿ ಎಲ್ಲ ತುಂಬ ಜನ ಕೆಲಸ ಮಾಡ್ತಾರೆ. ಆದರೆ ಅವ್ರು ಏನಾಗ್ತಾರೆ, ಅವ್ರು ಇಂಜಿನಿಯರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಬೇರೆ ಇನ್ನೇನೇನೋ ಇರ್ಬೋದು. ಆದರೆ ರೈತ ಕೆಲಸ ಮಾಡಿ ದುಡಿಯುವುದೇ ಬೇರೆ. ರೈತ ಒಬ್ಬ ಬೆಳೆಗಳನ್ನು ಬೆಳೆಯದಿದ್ದರೆ ನಮ್ಗೆ ಯಾರಿಗೂ, ನೀವೆಷ್ಟೋ ಕೋಟ್ಯಾಧೀಶ್ವರ ಇರಲಿ, ಲಕ್ಷಾಧೀಶ್ವರ ಇರಲಿ, ಊಟ ಅನ್ನೋದು ನಮಗೆ ಬರೋದು ಒಬ್ಬ ರೈತನಿಂದ ಮಾತ್ರ ಅದು ಸಾಧ್ಯ. ಸೊ ಆದ್ದರಿಂದ ಇಲ್ಲಿ ನಮ್ಮ ಕವಿ ಚೆನ್ನಾಗಿ ಹೇಳ್ತಾರೆ, ಆ ರೈತನು ಸಹ ನಮಗೆ ದೇವರು. ಯಾಕಂದರೆ ಅವನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವ ಏಕೈಕ ರೈತ ಅಂದರೆ ಅವನು ಮಾತ್ರ. ಅವನು ದುಡಿಯುವಂಥ ಕೆಲಸ ಇವತ್ತು ನಮ್ಗೆ ಏನಾಗ್ತಾ ಇದೆ, ನಾವು ಮನೇಲಿ ಕೂತ್ಕೊಂಡು ನಾವು ಚೆನ್ನಾಗಿ ಊಟ ಮಾಡಲಿಕ್ಕೆ ಆಗ್ತಾ ಇದೆ. ಇಲ್ಲ ಎಲ್ಲ ರೈತರು ಕೈ ಕಟ್ಕೊಂಡು ಮನೇಲಿ ಕುಳಿತುಕೊಂಡ್ರೆ ಆಯಿತು, ನಾವು ಇವತ್ತಿಂದ ಹೊಲದಲ್ಲಿ ಕೆಲಸ ಮಾಡೋದಿಲ್ಲ ಅಂದರೆ ಅವ್ರಿಗೂ ಸಹ ಇಲ್ಲ, ನಮಗೂ ಸಹ ಇಲ್ಲ. ನಾವೇನು ತಿಂತೇವೆ? ನಮಗೆ ದುಡ್ಡು ತಿನ್ಲಿಕ್ಕಾಗುತ್ತಾ? ಮನೇಲಿ ಕೂತ್ಕೊಂಡು ತಿನ್ಲಿಕ್ಕಾಗುತ್ತಾ? ಇಲ್ಲ. ನಿಮ್ಮಲ್ಲಿ ಎಷ್ಟು ದುಡ್ಡು ಇರ್ಬೋದು, ಆದರೆ ಊಟ ನಮಗೆ ಬೇಕೇ ಬೇಕು. ಊಟ ನಮಗೆ ಸಿಗೋದು ರೈತರಿಂದ ಮಾತ್ರ ಸಾಧ್ಯ. ಇಲ್ಲ ನಾನು ಇಂಜಿನಿಯರ್ ಇದ್ದೇನೆ, ನನ್ನಲ್ಲಿ ತುಂಬ ಸಾಕಷ್ಟು ದುಡ್ಡಿದೆ. ಓಕೆ, ನಿಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ನೀನು ಇಂಜಿನಿಯರ್ ಇದ್ದಿರ್ಬೋದು. ಆದರೆ ನಿಮಗೆ ಕಾಳು, ಅಕ್ಕಿ, ಬೆಳೆ, ತರಕಾರಿ ಎಲ್ಲ ಸಿಗೋದು ನಿಮಗೆ ರೈತನಿಂದ. ರೈತ ಮಾಡಿದರೆ ಮಾತ್ರ ನನ್ನಲ್ಲಿ ಎಷ್ಟು ದುಡ್ಡಿದ್ರು ಅದು ಉಪಯೋಗಕ್ಕೆ ಬರುತ್ತೆ. ಇಲ್ಲಾಂದರೆ ನಾನೆಷ್ಟೋ ಶ್ರೀಮಂತನಾದರೂ ಆ ರೈತನ ಮುಂದೆ ನಾನು ಝೀರೋ. ಹೀಗಾಗಿ ಚಿಲ್ಲರೆ ನಾವೇನು ಮಾಡಬೇಕು, ರೈತನಿಗೆ ನಾವು ನೆನೆಸ್ಕೊಳ್ಬೇಕು. ಮತ್ತು ಇನ್ನೊಂದು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ಇದೆಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಎಷ್ಟೋ ಜನ ನಿಮ್ಮ ಮನೆಯಲ್ಲಿ ಯಾರಾದರೂ ದೇಶಕ್ಕಾಗಿ ದುಡಿಯೋಕ್ಕೆ ಹೋಗಿರ್ಬೋದು, ಯೋಧ.
ವಿ ಯೂಸ್ ಎ ಆರ್ಮಿ ಮಿಲ್ಟ್ರಿ. ಸೊ ಇವರೆಲ್ಲ ನೋಡಿ ಪಾಪ ಇವರು ಸಹ ಅಷ್ಟೇ, ರೈತ ಮತ್ತು ಯೋಧ ಕಷ್ಟಪಟ್ಟು ದುಡಿಯೋರಂದ್ರೆ. ಯಾಕಂದರೆ ಯೋಧ ಬೆಳಗ್ಗೆಯಿಂದ ರಾತ್ರಿವರೆಗೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಾರೆ, ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರ್ತಾರೆ. ಅವ್ರಿಗೂ ಸಹ ಅಷ್ಟೇ, ಬಿಸಿಲು ಅಂತ ಇಲ್ಲ, ಚಳಿ ಅಂತ ಇಲ್ಲ, ಮಳೆ ಅಂತ ಇಲ್ಲ. ಪಾಪ ಅವರು ಸಹ ಒಂದು ಬಾರ್ಡ್ರಲ್ಲಿ ನಿಂತ್ಕೊಂಡು ತುಂಬ ಕಾಯ್ತಾ ಇರ್ತಾರೆ. ಅವ್ರಿಗೆ ಅವ್ರದ್ದು ಜೀವನದ ಪ್ರಶ್ನೆ ಇರುತ್ತೆ, ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೋ ಗೊತ್ತಿರೋದಿಲ್ಲ. ಆದರೂ ಸಹ ಅವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಬಿಟ್ಟು ಹೋಗಿರ್ತಾರೆ, ತಂದೆ ತಾಯಿ ಬಿಟ್ಟು ಹೋಗಿರ್ತಾರೆ, ಅವರ ಮನೆಯನ್ನೇ ಬಿಟ್ಟು ಹೋಗಿರ್ತಾರೆ. ಆದರೂ ಸಹ ಅವ್ರು ಏನು ಮಾಡ್ತಾರೆ, ದೇಶಕ್ಕಾಗಿ ದುಡಿತಾರೆ ಅವರು. ನಾವೇನು ಮಾಡ್ತೀವಿ, ಆರಾಮ್ ಬೆಳಿಗ್ಗೆ 6 ಗಂಟೆಗೆ ಹೇಳೋದು, ಮತ್ತು ಸಂಜೆ ರಾತ್ರಿ 8 ಗಂಟೆ ಮಲಗ್ತೇವೆ. ಪಾಪ ಅವ್ರಿಗೆ ಆಗಲ್ಲ. ಅವರಿಗೆ ನಿದ್ದೆ ಅನ್ನೋದು ಒಂದು ಏನಂದರೆ ಪಾಪ ಯಾವಾಗ ಮಲಗ್ತೇವೆ ಅನ್ನಿಸ್ತಾ ಇರ್ತದೆ ಅವ್ರಿಗೆ. ಅವ್ರಿಗೆ ಸರಿಯಾಗಿ ನಿದ್ದೆ ಇರೋದಿಲ್ಲ, ಸರಿಯಾಗಿ ಊಟ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಟೆನ್ಷನ್, ಎಲ್ಲ ಟೆನ್ಷನಲ್ಲಿ ಇರ್ತಾರೆ. ಇವತ್ತು ನನಗೇನಾರು ಆದರೆ ಏನು ಮಾಡೋದು ಅಂತ. ಆದರೂ ಅವ್ರು ಏನು ಮಾಡ್ತಾರೆ, ತನ್ನ ದೇಶಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲವನ್ನು ತ್ಯಜಿಸಿ ಅವ್ರು ಹೋಗ್ಬಿಟ್ಟಿರ್ತಾರೆ. ಸೊ ಅವರು ಸಹ ನಮಗೆ ದೇವರು, ಯಾಕಂದ್ರೆ ಅವರೇ ನಮ್ಮನ್ನು ಕಾಯುವ ದೇವರು. ಸೊ ನಾವೇನು ಮಾಡಬೇಕು, ಅವರಿಗಾಗಿ ಸಹ ನಾವೇನು ಮಾಡಬೇಕು, ನಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಪ್ರೇಯರ್ ಮಾಡಬೇಕು ಅವ್ರಿಗಾಗಿ. ಅವ್ರು ನಮ್ಮನ್ನು ಕಾಯ್ತಿರ್ತಾರೆ, ನಮ್ಮ ದೇಶವನ್ನು ಕಾಯ್ತಾರೆ. ಇಡೀ ದೇಶ ಮಲ್ಕೊಂಡು ಒಳ್ಳೆ ರೆಸ್ಟ್ ವಿಶ್ರಾಂತಿ ಮಾಡ್ತಿರ್ಬೇಕಾದ್ರೆ ಇವರು ನಮ್ಮ ಯೋಧರು ಎಚ್ಚೆತ್ತುಕೊಂಡು ನಮ್ಮ ದೇಶವನ್ನು ಕಾಯ್ತಿರ್ತಾರೆ. ಯಾರು ನಮ್ಮ ದೇಶದೊಳಗೆ ಬರ್ತಾರೆ, ಯಾರು ನಮ್ಮ ಶತ್ರುಗಳನ್ನು ದೇಶವನ್ನು ನಾಶ ಮಾಡ್ತಾರೆ ಅನ್ನೋ ಒಂದು ಇದರಲ್ಲಿ ಅವರು ಹಿಂಗೆ ಕುತ್ಕೊಂಡು ಕಾಯ್ತಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಆ ಸಮಯದಲ್ಲಿ ಒಳ್ಳೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತೇವೆ. ಸೊ ಹೀಗಾಗಿ ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧನು ನನ್ನ ದೇವರು. ಸೊ ನೆನಪಲ್ಲಿಟ್ಕೊಳ್ಳಿ, ರೈತ ಮತ್ತು ಯೋಧ ಇವರಿಬ್ಬರು ದುಡಿಯುವಷ್ಟು ಬೇರೆ ಯಾರು ದುಡಿಲಿಕ್ಕಿಲ್ಲ. ಸೊ ರೈತ ದುಡಿದ್ರೆ ನಮಗೆ ಊಟ, ಯೋಧ ನಮ್ಮ ದೇಶಕ್ಕಾದರೆ ಮಾತ್ರ ನಮ್ಮ ದೇಶದೆಲ್ಲನೂ ಚೆನ್ನಾಗಿ ಬದುಕ್ಬೋದು. ಇಲ್ಲ ಅಂತಂದರೆ ಎಲ್ಲವನ್ನು ನಾವು ಕಳ್ಕೊಬೇಕಾಗತ್ತೆ. ಸೊ ಹೀಗಾಗಿ ಚಿಲ್ಡ್ರ, ಹಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ಓಕೆ, ಇಲ್ಲಿಗೆ ಇದನ್ನು ಮುಗಿಸ್ತೇ ನಾನು. ಚಿಲ್ಡ್ರನ್ ಚೆನ್ನಾಗಿ ಓದಿ, ನಿಮಗೆ ಇದ್ರ ಬಗ್ಗೆ ಇನ್ನೂ ಬೇಕಂತಂದರೆ ನೀವು ಪಾಠ ನನ್ನಲ್ಲಿ ಕೇಳ್ಬೋದು, ಅಥವಾ ನಿಮಗೇನಾದರೂ ಸ್ಟೋರಿ ಗೀರಿ ಎಲ್ಲ ಬೇಕಂದರೆ ಅಜ್ಜ ಅಜ್ಜಿ ಹತ್ರ ಕೇಳಿ, ಅವರು ಚೆನ್ನಾಗಿ ನಿಮ್ಗೆ ಹೇಳ್ತಾರೆ ಅವರ ಕಾಲದಲ್ಲಿ ಯಾವ ರೀತಿ ಇರ್ತದೆ ಅಂತಬಿಟ್ಟು. ಓಕೆ ಚಿಲ್ಲ, ಸೊ ಪೋಯಮನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ.